ಪ್ರೀತಿನೇ ಹಾಗೆ ಅಲ್ವಾ? ಅದನ್ನು ಉಳಿಸ್ಕೊಳ್ಳೋದಕ್ಕೆ ಜೀವನ ಎಲ್ಲಾನು ಬಲಿ ತಗೊಳ್ಳೋ ಧೈರ್ಯ ಕೊಟ್ಬಿಡುತ್ತೆ. ಅಂಥದ್ದೇ ಒಂದು ಪ್ರೇಮ ಕತೆ ಏಳು ಮನೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಲ್ಮಿ ಫ್ರೀಕ್. ಏಳು ಮನೆ ನಮ್ಮ ನಾಡಿನ ಕತೆ, ನಮ್ಮ ಮಣ್ಣಿನ ಕತೆ. ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ನಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆಗಳನ್ನು ಇನ್ಸ್ಪೈರ್ಡ್ ಆಗಿ ತಗೊಂಡು ಮಾಡಿರುವಂಥ ಸಿನಿಮಾ ಏಳು ಮನೆ. ಟ್ರೇಲರ್ನ ನೋಡಿದಾಗ ಅರ್ಥ ಆಗುವಂಥ ಕೆಲವು ವಿಚಾರಗಳಂದರೆ, ಇಲ್ಲಿರುವಂತಹ ಒಂದು ನಿಷ್ಕಲ್ಮಶ ಪ್ರೀತಿ, ಕಾಡಿನಲ್ಲಿ ನಡೆಯುವಂತಹ ಇಲ್ಲಿಗಲ್ ಆಕ್ಟಿವಿಟಿಗಳು, ಅಲ್ಲಿ ನಡೆದಿರುವಂತಹ ಒಂದು ಹಿಟ್ ಆ್ಯಂಡ್ ರನ್ ಕೇಸ್, ಇದೆಲ್ಲ ಕಾಣಿಸುತ್ತೆ. ಹರೀಶ ಚಿನ್ನಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಅನ್ಸುತ್ತೆ. ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಹುಟ್ಟುತ್ತೆ. ಅವರಿಬ್ಬರ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಮನೆಯನ್ನು ಎದುರಾಕೊಂಡು ದೂರ ಎಲ್ಲೋ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ಪ್ರೇಮಿಗಳಿಗೂ ಈ ಹಿಟ್ ಆ್ಯಂಡ್ ರನ್ ಕೇಸ್ಗೂ ಇಲ್ಲಿ ನಡೆಯುವಂತಹ ಇಲ್ಲಿಗಲ್ ಆಕ್ಟಿವಿಟಿಗೂ ಏನು ಸಂಬಂಧ, ಏನೋ ಒಂದು ಘಟನೆ ಆಗಿರೋದಂತೂ ನಿಜ. ಹರೀಶನೇ ಯಾರಿಗೋ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಓಡ್ ಹೋಗಿದ್ನ, ಅಥವಾ ಆ ಆಕ್ಸಿಡೆಂಟ್ ನಡೆದ ಸ್ಥಳದಲ್ಲಿ ಇವನಿದ್ದು ಪೊಲೀಸ್ನವ್ರಿಗೆ ಸಿಕ್ಕಿಬಿದ್ದ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಅವನು ಪ್ರೀತಿ ಉಳಿಸ್ಕೋಬೇಕು ಅಂತಂದ್ರೆ ಈ ಎಲ್ಲ ಸಮಸ್ಯೆಗಳನ್ನ ದಾಟಿ ಅವಳಿರೋ ಜಾಗಕ್ಕೆ ಅವನು ಹೋಗ್ಬೇಕು. ಕಾಡಲ್ಲಿ ನಡೀತಿರುವಂತಹ ಸ್ಮಗ್ಲಿಂಗು, AK-47 ಸಪ್ಲೈ, ಇದೆಲ್ಲದರ ಹಿಂದೆ ಬಿದ್ದಿರುವಂಥ ಪೊಲೀಸ್. ಆ ಇಡೀ ರಾತ್ರಿ ಅವಳ ಹತ್ರ ಹೋಗೋದಕ್ಕೆ ಅವನು ಪಡೋವಂಥ ಪಾಡು, ಅವನು ಮಾಡದೇ ಇರೋ ತಪ್ಪಿಗೆ ಏನೇನೆಲ್ಲ ಸಮಸ್ಯೆಗಳಿಗೆ ಸಿಕ್ಕಾಕೋತಾನೆ, ಅದರಿಂದ ಆಗೋ ಪರಿಣಾಮ ಏನು, ನಿಜವಾಗ್ಲೂ ಅವನು ಅವಳನ್ನ ಸೇರ್ತಾನ, ಅಥವಾ ಅವ್ರ ಅಣ್ಣಂದ್ರು ಇವನ್ನ ಹುಡುಕಿ ಏನಾದ್ರು ಕೊಲ್ತಾರ, ಅಥವಾ ಪೊಲೀಸ್ನವರೇ ಇವನನ್ನ ಕೊಲ್ತಾರ? ಯಾಕಂದ್ರೆ ಇಲ್ಲಿ ಪೊಲೀಸ್ನವ್ರದ್ದು ಸಮಸ್ಯೆ ಇದೆ, ಅವ್ರು ಏನನ್ನ ಮುಚ್ಚಿಡ್ತಿದ್ದಾರೆ ಗೊತ್ತಿಲ್ಲ, ಅಥವಾ ಯಾವುದನ್ನ ಸಾಲ್ವ್ ಮಾಡೋದಕ್ಕೆ ಇವನ್ನ ಅಲ್ಲಿ ತಗ್ಲಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಈ ಸಿನಿಮಾನ ನೋಡುವಾಗ ಸೀಟ್ ಎಡ್ಜ್ನಲ್ಲಿ ಕೂರಿಸೋದಂತೂ ಗ್ಯಾರಂಟಿ, ಕಣ್ಣಂಚಲ್ಲಿ ನೀರು ತರಿಸೋದಂತೂ ಗ್ಯಾರಂಟಿ ಅಂತ ನನಗೆ ಟ್ರೇಲರ್ ನೋಡಿದ್ಮೇಲೆ ಅನ್ನಿಸ್ತು. ಇನ್ನು ಈ ಟ್ರೇಲರ್ ಅಲ್ಲಿ ಆಶ್ಚರ್ಯ ಅನ್ಸಿದ ಒಂದು ಡೈಲಾಗ್ ಅಂದ್ರೆ, ಈ ಊರಿಗೆ ಅಧಿಕಾರ ಕಳ್ಕೋತಾರೆ ಅಂತ CMಗಳೇ ಬರಲ್ಲ ಅನ್ನೋ ಒಂದು ಡೈಲಾಗ್. ಅದೊಂದು ಆ ಊರಿಗಿರುವಂತ ಕೆಟ್ಟ ಶಾಪ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಯಾವ MLAಗಳಾಗ್ಲಿ ಅಥವಾ ಮಿನಿಸ್ಟರ್ಗಳಾಗ್ಲಿ ಆ ಊರಿಗೆ ಕಾಲಿಡಲ್ಲ. ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನ ಮತ್ತೆ ಅವರ ವಿಷನ್ ಸರಿಯಾಗಿ ಮೂಡ್ ಬಂದಿರುತ್ತೆ ಅಂತ ನನಗನ್ನಿಸ್ತಿದೆ. DMN ಅವರು ಮ್ಯೂಸಿಕ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಜೊತೆಗೆ ಅದ್ವೈತ್ ಗುರುಮೂರ್ತಿ ಅವರ ಸಿನಿಮಾಟೋಗ್ರಫಿ ತುಂಬಾನೇ ಸಿನಿಮ್ಯಾಟಿಕ್ ಆಗಿ ಕಾಣ್ತಾ ಇದೆ. ಸೊ ಫೈನಲಿ ಟ್ರೇಲರ್ ನನಗೆ ತುಂಬಾನೇ ಮಜಾ ಕೊಟ್ಟಿದೆ, ತುಂಬಾನೇ ಥ್ರಿಲ್ ಕೊಟ್ಟಿದೆ. ನಾನಂತೂ ಸಿನಿಮಾ ನೋಡಬೇಕು ಅಂತ ನನಗನ್ಸಿದೆ. ನೀವು ಕೂಡ ಸಿನಿಮಾ ನೋಡಿ, ನಾನು ಸಿನಿಮಾ ನೋಡ್ತೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ, ಇದೇ ರೀತಿಯ ಸಿನಿಮಾ ರಿವ್ಯೂಗಳು ಮತ್ತು ರೆಕಮೆಂಡೇಶನ್ಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದ.